ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮೊಂದಿಗೆ ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಐಡಿಯಾದ ಬಗ್ಗೆ ಹೇಳ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಆ ಒಂದು ಬಿಸ್ನೆಸ್ ಬಂದುಬಿಟ್ಟು ಸುಣ್ಣದ ಪ್ಯಾಕೆಟ್ ಮಾಡೋದು ಅಂತಂದರೆ ಈ ಎಲೆಡ್ ಕಲ್ಲು ತಿಂತಾರಲ್ವ, ಆ ರೀತಿಯಾದಂಥ ಒಂದು ಸಣ್ಣ ಟ್ಯೂಬ್ ಬರುತ್ತೆ, ಹಾಗೂ ಮತ್ತು ಸಣ್ಣ ಸಣ್ಣ ಪ್ಯಾಕೆಟ್ಗಳಲ್ಲಿ ಪ್ಯಾಕ್ ಮಾಡಿ ಮಾರ್ತಾ ಇರ್ತಾರೆ. ಈ ಒಂದು ಬಿಸ್ನೆಸ್ಸಿಗೆ ನಿಮಗೆ ಜಾಸ್ತಿ ಏನು ಖರ್ಚು ಬರೋಲ್ಲ. ಜಾಸ್ತಿ ಅಂತಂದರೆ ಅಂತಂದ್ರೆ 1,000 ಖರ್ಚು ಬರ್ಬೋದು ನಿಮಗೆ. ಪ್ಯಾಕಿಂಗ್ ಮಷಿನ್ ಅದೆಲ್ಲ ತೊಗೊಳ್ಳೋದಾದರೆ ನಿಮಗೆ ಜಾಸ್ತಿ ಅಂತಂದರೆ 1,500 ತನಕ ಖರ್ಚು ಬರ್ಬೋದು. ಈ ಒಂದು ಬಿಸ್ನೆಸ್ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂತಂತಂದರೆ, ಮೊದಲಿಗೆ ನೀವು ಹರಳಿದ ಸುಣ್ಣ ಇರುತ್ತಲ್ವ, ಕಲ್ಲಲ್ಲಿ ಬಟ್ಟೆಯಲ್ಲಿ ಹಾಕಿ ಸುಟ್ಟಿರ್ತಾರಲ್ವ, ಆ ಸುಣ್ಣವನ್ನು ಫಸ್ಟಿಗೆ ಪರ್ಚೇಸ್ ಮಾಡಬೇಕಾಗುತ್ತೆ. ಆ ಒಂದು ಸುಣ್ಣವನ್ನು ತಂದು ನೀವೇನಿಲ್ಲ ಅದನ್ನು ನೈಟು ನೀವೇನಾದರೂ ನೀರಲ್ಲಿ ನೆನೆ ಹಾಕಿಟ್ರೆ ಬೆಳಿಗ್ಗೆ ಅನ್ನೋಷ್ಟೊತ್ತಿಗೆ ಅದು ಎಲ್ಲ ಸುಣ್ಣ ಬೇರೆ ಆಗಿರುತ್ತೆ, ಅದರಲ್ಲಿ ಉಳಿದಿರುವಂಥ ಕಲ್ಲು ಕೂಡ ಸಪ್ರೇಟ್ ಆಗಿರುತ್ತೆ. ಆ ಒಂದು ಸುಣ್ಣದ ನೀರನ್ನು ನೀವು ಸಪ್ರೇಟಾಗಿ ಫಿಲ್ಟರ್ ಮಾಡಿಕೊಂಡ್ರೆ ಅದರಲ್ಲಿ ಶುದ್ಧವಾದ ಸುಣ್ಣದ ನೀರು ಬರುತ್ತೆ. ಅದನ್ನು ನೀವು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಆ ಸುಣ್ಣದ ನೀರು ಸಪ್ರೇಟ್ ಆಗುತ್ತೆ, ಸುಣ್ಣ ಕೆಳಗಡೆ ಸೆಟ್ಲ್ ಆಗುತ್ತೆ. ಆ ಒಂದು ಸುಣ್ಣವನ್ನು ತೆಗೆದು ನೀವು ಸಣ್ಣ ಪ್ಯಾಕೆಟ್ಗಳಲ್ಲಿ ಆ ಒಂದು ಸುಣ್ಣವನ್ನು ಪ್ಯಾಕ್ ಮಾಡಿ ನೀವು ಸೇಲ್ ಮಾಡ್ಬೋದು. ಅಂದರೆ ರೂಪಾಯಿಗೊಂದು, ಮತ್ತು ₹5 ಟ್ಯೂಬ್ ಎಲ್ಲ ಬರುತ್ತೆ, ₹2 ಸಣ್ಣ ಪ್ಯಾಕೆಟ್ ಬರುತ್ತೆ, ₹1 ಪ್ಯಾಕೆಟ್ ಬರುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ಊರಲ್ಲಿ ಆಗಲಿ, ನಿಮ್ಮ ಒಂದು ಸುತ್ತಮುತ್ತ ಹಳ್ಳಿಯಲ್ಲಾಗಲಿ ಯಾವ ರೀತಿಯಾದಂತಹ ಅದರದ್ದೊಂದು ನೀಡಿದೆ, ಅದಕ್ಕೆ ತಕ್ಕಾಗೆ ಅನುಗುಣವಾಗಿ ನೀವು ಆ ಒಂದು ಸುಣ್ಣದ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಈ ಒಂದು ಬಿಸ್ನೆಸ್ ಐಡಿಯಾ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಬಿಸ್ನೆಸ್ ಐಡಿಯಾದ ಬಗ್ಗೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಜೈ ಹಿಂದ್.